ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ SR-1 ಫ್ರೀಡಂ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸೇರಿದ್ದಾಗಿದೆ? ಉತ್ತರ ನಾಸಾ. ಸ್ಪೇಸ್ ರಿಯಾಕ್ಟರ್ 1 ಫ್ರೀಡಂ. ಪ್ರಮುಖ ಮುಖ್ಯಾಂಶಗಳು: ನಾಸಾ ಇತ್ತೀಚೆಗೆ ಆಳವಾದ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗಾಗಿ ಪರಮಾಣು ಶಕ್ತಿಯನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ಈ ಮಹತ್ವದ ಯೋಜನೆಯನ್ನು ಘೋಷಿಸಿದೆ. ಯೋಜನೆಯ ಹೆಸರು ಸ್ಪೇಸ್ ರಿಯಾಕ್ಟರ್ 1 ಫ್ರೀಡಂ ಆರ್ SR-1 ಫ್ರೀಡಂ. ತಂತ್ರಜ್ಞಾನ: ಇದು ನ್ಯೂಕ್ಲಿಯರ್ ಎಲೆಕ್ಟ್ರಿಕ್ ಪ್ರೊಪಲ್ಯೂಷನ್ ಅಂದರೆ ಪರಮಾಣು ವಿದ್ಯುತ್ ಪ್ರಚೋದನೆ ತಂತ್ರಜ್ಞಾನವನ್ನು ಬಳಸುತ್ತದೆ. ಲಕ್ಷ್ಯ: 2028ರ ವೇಳೆಗೆ ಆಳವಾದ ಬಾಹ್ಯಾಕಾಶಕ್ಕೆ ನೌಕೆಯನ್ನು ಕಳುಹಿಸುವುದು. ಇದು ಏಮ್. ಈ ಯೋಜನೆಯ ಪ್ರಾಮುಖ್ಯತೆ ಏನಂದ್ರೆ ವೇಗ ಮತ್ತು ದಕ್ಷತೆ. ಸಾಂಪ್ರದಾಯಿಕ ರಾಕೆಟ್ ಇಂಧನಕ್ಕಿಂತ NEP ತಂತ್ರಜ್ಞಾನವು ಹೆಚ್ಚು ದಕ್ಷತೆಯನ್ನು ಹೊಂದಿದೆ. ಇದು ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುತ್ತದೆ. ಶಕ್ತಿ ಮೂಲ: ಮಂಗಳ ಗ್ರಹದ ಧೂಳಿನ ಬಿರುಗಾಳಿಗಳ ಸಮಯದಲ್ಲಿ ಸೌರ ಫಲಕಗಳು ಕೆಲಸ ಮಾಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ನಿರಂತರ ಶಕ್ತಿಯನ್ನು ನೀಡುತ್ತದೆ. ಎಕ್ಸಾಮ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಕೀ ಪಾಯಿಂಟ್ಸ್ ಫಾರ್ ಎಕ್ಸಾಮ್ಸ್ ಯಾವ್ದು ಕೇಳೋಂಥ ಚಾನ್ಸಸ್ ಇರುತ್ತೆ. ಅದು ಪರಮಾಣು ರಿಯಾಕ್ಟರ್. ಇದು ವಿದಾಳದ ಕ್ರಿಯೆಯ ಮೂಲಕ ವಿದ್ಯುತ್ ಉತ್ಪಾದಿಸುತ್ತದೆ. ಸೂರ್ಯನ ಬೆಳಕು ತಲುಪುವ ದೂರದ ಬಾಹ್ಯಾಕಾಶದಲ್ಲಿ ಇದು ಸೌರಶಕ್ತಿಗಿಂತ ಹೆಚ್ಚು ಪರಿಣಾಮಕಾರಿ. NEP ಕಾರ್ಯವೈಖರಿ: ಪರಮಾಣು ರಿಯಾಕ್ಟರ್ನಿಂದ ಉತ್ಪತ್ತಿಯಾದ ವಿದ್ಯುತ್ತನ್ನು ಬಳಸಿ ಅಯಾನ್ಗಳನ್ನು ವೇಗಗೊಳಿಸಲಾಗುತ್ತದೆ. ಇದು ನೌಕೆಗೆ ಚಲನ ಶಕ್ತಿಯನ್ನು ನೀಡುತ್ತದೆ. ಉದ್ದೇಶ: ದೀರ್ಘಕಾಲದ ಬಾಹ್ಯಾಕಾಶ ಪ್ರಯಾಣ. ಮಂಗಳ ಗ್ರಹದ ಮೇಲೆ ಸೌರಶಕ್ತಿ ಇಲ್ಲದ ಸಮಯದಲ್ಲೂ ಕಾರ್ಯಾಚರಣೆ ನಡೆಸುವುದು. ಐತಿಹಾಸಿಕ ಹಿನ್ನೆಲೆ: 1965ರ ಸ್ನ್ಯಾಪ್ 10A ನಂತರ ಅಮೆರಿಕ ಬಾಹ್ಯಾಕಾಶಕ್ಕೆ ಕಳುಹಿಸುತ್ತಿರುವ ಮೊದಲ ದೊಡ್ಡ ಪರಮಾಣು ರಿಯಾಕ್ಟರ್ ಇದಾಗಿದೆ. ಸೆಕೆಂಡ್ ಟಾಪಿಕ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಘನಾಶಿನಿ ಅಳಿವೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ಅಘನಾಶಿನಿ ವೇದವತಿ ನದಿ ಜೋಡಣೆ ಯೋಜನೆ ಮತ್ತು ಯುನೆಸ್ಕೋ ಎಚ್ಚರಿಕೆ. ಇತ್ತೀಚೆಗೆ ಯುನೆಸ್ಕೋ ಸಂಸ್ಥೆಯು ಪಶ್ಚಿಮ ಘಟ್ಟಗಳಲ್ಲಿ ಪ್ರಸ್ತಾವಿಸಲಾದ ಅಘನಾಶಿನಿ ವೇದವತಿ ನದಿ ಜೋಡಣೆ ಯೋಜನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಭಾರತವು ವಿಶ್ವ ಪಾರಂಪರಿಕ ಸಂರಕ್ಷಣಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಘೋಷಿಸಿದೆ. ಪರಿಸರವಾದಿಗಳ ಮತ್ತು ಯುನೆಸ್ಕೋ ಕಳವಳಗಳು. ಜೀವವೈವಿಧ್ಯಕ್ಕೆ ಧಕ್ಕೆ. ಅಘನಾಶಿನಿ ನದಿಯ ಕೊಳವು ಅಪರೂಪದ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಜಲಚರಗಳಿಗೆ ಹೆಸರುವಾಸಿಯಾಗಿದೆ. ರಾಮ್ಸರ್ ತಾಣ: ಅಘನಾಶಿನಿ ನದಿಗಳ ಅಳಿವೆ ಈಗಾಗಲೇ ರಾಮ್ಸರ್ ತಾಣ ಎಂದು ಗುರುತಿಸಲ್ಪಟ್ಟಿದೆ. ನದಿ ನೀರನ್ನು ತಿರುಗಿಸುವುದರಿಂದ ಈ ಜೋಗು ಪ್ರದೇಶಗಳ ಪರಿಸರ ವ್ಯವಸ್ಥೆ ನಾಶವಾಗಬಹುದು. ಪಶ್ಚಿಮ ಘಟ್ಟಗಳ ರಕ್ಷಣೆ: 1972ರ ವಿಶ್ವ ಪಾರಂಪರಿಕ ಸಮಾವೇಶದ ಪ್ರಕಾರ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಾಗ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ನದಿಗಳ ಉಗಮಸ್ಥಾನ ಮತ್ತು ಹರಿವು. ಅಘನಾಶಿನಿ: ಶಿರಸಿಯ ಶಂಕರತೀರ್ಥ ಉತ್ತರ ಕನ್ನಡ. ವೇದವತಿ ಬಾಬಾಬುಡನ್ಗಿರಿ ಚಿಕ್ಕಮಗಳೂರು. ಎಕ್ಸಾಮ್ ಪಾಯಿಂಟ್ಸ್ ಕೀ ಪಾಯಿಂಟ್ಸ್. ಯೋಜನೆಯ ಉದ್ದೇಶ: ಉತ್ತರ ಕನ್ನಡದ ಅಘನಾಶಿನಿ ನದಿಯಿಂದ ಸುಮಾರು 35 TMC ನೀರನ್ನು ಬಯಲು ಸೀಮೆಯ ಚಿತ್ರದುರ್ಗ ಜಿಲ್ಲೆಯ ವೇದವತಿ ನದಿಗೆ ಹರಿಸುವುದು. ಅಘನಾಶಿನಿ ನದಿ ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ
ಸಿ ಬಳಿ ಉಗಮಿಸುವ ಪಶ್ಚಿಮಕ್ಕೆ ಹರಿಯುವ ನದಿ. ಇದು ಅಣೆಕಟ್ಟುಗಳಿಂದ ಅನಿರ್ಬಂಧಿತ ನದಿ ಎಂದು ಪ್ರಸಿದ್ಧವಾಗಿದೆ. ವೇದವತಿ ನದಿ ಇದು ಪೂರ್ವಕ್ಕೆ ಹರಿಯುವ ನದಿ. ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿಯಲ್ಲಿ ಉಗಮಿಸುವ ವೇದ ಮತ್ತು ಆವತಿ ಹೊಳೆಗಳು ಸೇರಿ ವೇದವತಿ ನದಿಯಾಗುತ್ತದೆ. ಇದು ತುಂಗಭದ್ರಾ ನದಿಯ ಉಪನದಿ. ಯುನೆಸ್ಕೋ ಆಕ್ಷೇಪ. ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದ್ದು, ಈ ಯೋಜನೆ ಅಲ್ಲಿನ ಜೀವವೈವಿಧ್ಯತೆ ಮತ್ತು ಪರಿಸರ ಸಮತೋಲನಕ್ಕೆ ಧಕ್ಕೆ ತರುತ್ತದೆ ಎಂಬುದು ಯುನೆಸ್ಕೋ ಆತಂಕ. ಯುನೆಸ್ಕೋ ಯಾವ ಒಪ್ಪಂದದ ಅಡಿಯಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಆದ್ಯತೆ ನೀಡಬೇಕೆಂದು ಭಾರತಕ್ಕೆ ಸೂಚಿಸಿದೆ? ಉತ್ತರ: ವಿಶ್ವ ಪಾರಂಪರಿಕ ಸಮಾವೇಶ 1972. IQAir ಬಿಡುಗಡೆ ಮಾಡಿದ 2025ರ ವರದಿಯ ಪ್ರಕಾರ ವಿಶ್ವದ ಅತ್ಯಂತ ಕಲುಷಿತ ದೇಶ ಯಾವುದು? ಉತ್ತರ: ಪಾಕಿಸ್ತಾನ. ವಿಶ್ವ ವಾಯು ಗುಣಮಟ್ಟ ವರದಿ 2025. IQAir ರಿಪೋರ್ಟ್. ಸ್ವಿಸ್ ಸಂಸ್ಥೆಯಾದ IQAir ಇತ್ತೀಚೆಗೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಇದು ಗಾಳಿಯಲ್ಲಿರುವ ಅತಿ ಸೂಕ್ಷ್ಮ ಕಣಗಳಾದ PM2.5 ಸಾಂದ್ರತೆಯನ್ನು ಆಧರಿಸಿ ದೇಶ ಮತ್ತು ನಗರಗಳ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಕೀ ರ್ಯಾಂಕಿಂಗ್ಸ್. ಅತಿ ಹೆಚ್ಚು ಕಲುಷಿತ ದೇಶ ಪಾಕಿಸ್ತಾನ. ಅತಿ ಹೆಚ್ಚು ಕಲುಷಿತ ರಾಜಧಾನಿ ನವದೆಹಲಿ ಭಾರತ. ಅತಿ ಹೆಚ್ಚು ಕಲುಷಿತ ನಗರ ಲೋನಿ ಉತ್ತರ ಪ್ರದೇಶ. ಪರೀಕ್ಷಾ ದೃಷ್ಟಿಯಿಂದ ನೆನಪಿಡಬೇಕಾದ ಮುಖ್ಯಾಂಶಗಳು. ಭಾರತದ ಸ್ಥಾನ. 2025ರ ವರದಿಯಲ್ಲಿ ಭಾರತವು ವಿಶ್ವದ 6ನೇ ಅತಿ ಹೆಚ್ಚು ಕಲುಷಿತ ದೇಶವಾಗಿದೆ. 2024ರಲ್ಲಿ 5ನೇ ಸ್ಥಾನ ಇತ್ತು. 2023ರಲ್ಲಿ 3ನೇ ಸ್ಥಾನದಲ್ಲಿತ್ತು. ಬಟ್ 2025ರಲ್ಲಿ 6ನೇ ಸ್ಥಾನಕ್ಕೆ ಬಂದಿದೆ. ಟಾಪ್ 3 ದೇಶಗಳು ಕಲುಷಿತ ಆಗಿರೋದು. ಮೊದಲನೇ ಸ್ಥಾನ ಪಾಕಿಸ್ತಾನ, 2ನೇ ಸ್ಥಾನ ಬಾಂಗ್ಲಾದೇಶ, 3ನೇ ಸ್ಥಾನ ತಜಿಕಿಸ್ತಾನ. ನಗರಗಳ ವಿಶ್ಲೇಷಣೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ಲೋನಿ ನಗರವು ವಿಶ್ವದ ಅತ್ಯಂತ ಕಲುಷಿತ ನಗರವಾಗಿ ಹೊರಹೊಮ್ಮಿದೆ. ಇಲ್ಲಿನ ಮಾಲಿನ್ಯ ಮಟ್ಟವು ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದ ಮಿತಿಗಿಂತ 22 ಪಟ್ಟು ಹೆಚ್ಚಾಗಿದೆ. ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ನವದೆಹಲಿಯು ಸತತವಾಗಿ 8ನೇ ಬಾರಿಗೆ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿ ಎಂಬ ಹಣೆಪಟ್ಟಿ ಹೊತ್ತಿದೆ. ದಕ್ಷಿಣ ಏಷ್ಯಾ. ವರದಿಯ ಪ್ರಕಾರ ವಿಶ್ವದ 20 ಅತ್ಯಂತ ಕಲುಷಿತ ನಗರಗಳಲ್ಲಿ 17 ನಗರಗಳು ದಕ್ಷಿಣ ಏಷ್ಯಾದಲ್ಲಿವೆ, ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನದಲ್ಲಿದೆ. ವರದಿಯ ಹಿನ್ನೆಲೆ ಮತ್ತು ಮಾನದಂಡಗಳು. PM2.5 ಎಂದರೇನು? ಇದು ಗಾಳಿಯಲ್ಲಿರುವ 2.5 ಮೈಕ್ರಾನ್ಗಿಂತ ಕಡಿಮೆ ವ್ಯಾಸವಿರುವ ಸೂಕ್ಷ್ಮ ಕಣಗಳು. ಇವು ಶ್ವಾಸಕೋಶದ ಆಳಕ್ಕೆ ಇಳಿದು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. WHO ಮಾನದಂಡ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಾರ್ಷಿಕ ಸರಾಸರಿ PM2.5 ಮಟ್ಟವು 5g/mg/m3 ಗಿಂತ ಹೆಚ್ಚಿರಬಾರದು. ಆದರೆ ಭಾರತದ ಸರಾಸರಿ 48.9 ಮೈಕ್ರೋಗ್/m3ನಷ್ಟಿದೆ. ನೆಕ್ಸ್ಟ್, ಇತ್ತೀಚೆಗೆ ಸೆಬಿಯ ಪೂರ್ಣಕಾಲಿಕ ಸದಸ್ಯರಾಗಿ ನೇಮಕಗೊಂಡ KVR ಮೂರ್ತಿ ಅವರು ಯಾವ ಸೇವೆಗೆ ಸೇರಿದ ಅಧಿಕಾರಿ? ಉತ್ತರ: IDAS, ಇಂಡಿಯನ್ ಡಿಫೆನ್ಸ್ ಅಕೌಂಟ್ಸ್ ಸರ್ವಿಸ್. ಸೆಬಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದೆ. ಸೊ ಇದು ಪೂರ್ಣ ಇನ್ಫಾರ್ಮೇಷನ್ಸ್ ನೋಡೋದ. ಭಾರತ ಸರ್ಕಾರವು ಇತ್ತೀಚೆಗೆ ಕೊಂಪೆಲ್ಲ ವೆಂಕಟರಮಣ ಮೂರ್ತಿ ಅವರನ್ನು ಭಾರತೀಯ ಪ್ರತಿಭೂತಿ ಮತ್ತು ವಿನಿಮಯ ಮಂಡಳಿಯ ಪೂರ್ಣಕಾಲಿಕ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಕೀ ಹೈಲೈಟ್ಸ್. ನೇಮಕಗೊಂಡ ವ್ಯಕ್ತಿ ಕೊಂಪೆಲ್ಲ ವೆಂಕಟರಮಣ ಮೂರ್ತಿ. ಹುದ್ದೆ ಪೂರ್ಣಕಾಲಿಕ ಸದಸ್ಯ ಅಂದರೆ ಫುಲ್ ಟೈಮ್ ಮೆಂಬರ್ ಇವರು. ಅಧಿಕಾರಾವಧಿ 3 ವರ್ಷ.
ಹಿನ್ನೆಲೆ ಇವರು 1991ರ ಬ್ಯಾಚ್ನ IDAS ಅಧಿಕಾರಿ. ಹಿಂದಿನ ಹುದ್ದೆ ರಕ್ಷಣಾ ಸಚಿವಾಲಯದ ಹೆಚ್ಚುವರಿ ರಕ್ಷಣಾ ಲೆಕ್ಕ ನಿಯಂತ್ರಕರು. ಸೆಬಿ ಕುರಿತು ಸ್ವಲ್ಪ ಜಿಕೆ ನೋಡೋಣ. ಸೆಬಿದು ಸ್ಥಾಪನೆ ಏಪ್ರಿಲ್ 12, 1988ರಲ್ಲಿ. ಶಾಸನಬದ್ಧ ಅಧಿಕಾರ ಜನವರಿ 30, 1992. ಕೇಂದ್ರ ಕಚೇರಿ ಹೆಡ್ಕ್ವಾರ್ಟರ್ಸ್ ಮುಂಬೈ. ಪ್ರಸ್ತುತ ಅಧ್ಯಕ್ಷರು ತುಹಿನ್ ಕಾಂತ ಪಾಂಡೆ. ಇವರು 2025ರಲ್ಲಿ ಮಾಧವಿ ಪುರಿ ಬುಚ್ ಅವರ ನಂತರ ಅಧಿಕಾರ ವಹಿಸಿಕೊಂಡರು. ಇತ್ತೀಚೆಗೆ ರಚಿಸಲಾದ ವ್ಯೂಹಾತ್ಮಕ ವಿಷಯಗಳ ಸಮಿತಿಯ ಸಂಚಾಲಕರು ಯಾರು? ಉತ್ತರ ವಿಕ್ರಮ್ ಮಿಸ್ತ್ರಿ. 7 ಎಂಪವರ್ಡ್ ಗ್ರೂಪ್ಸ್ ಫಾರ್ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ಸ್. ಪ್ರಧಾನಿ ನರೇಂದ್ರ ಮೋದಿಯವರು ಪಶ್ಚಿಮ ಏಷ್ಯಾ ಸಂಘರ್ಷದ ದೀರ್ಘಕಾಲೀನ ಪರಿಣಾಮಗಳನ್ನು ಎದುರಿಸಲು ಮತ್ತು ಭಾರತದ ಆರ್ಥಿಕತೆಯನ್ನು ಸುರಕ್ಷಿತವಾಗಿಸಲು 7 ಸಬಲೀಕೃತ ಸಮಿತಿಗಳನ್ನು ರಚಿಸಿದ್ದಾರೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ರಚಿಸಲಾಗಿದ್ದ ಸಮಿತಿಗಳ ಮಾದರಿಯಲ್ಲೇ ಇವುಗಳನ್ನು ರೂಪಿಸಲಾಗಿದೆ. 7 ಪಶ್ಚಿಮ ಏಷ್ಯಾ ಸಂಘರ್ಷ ನಿರ್ವಹಣೆ. 7 ಸಬಲೀಕೃತ ಸಮಿತಿಗಳು ಯಾವುವು ಅಂದ್ರೆ ನೋಡೋದ. ಈ ಸಮಿತಿಗಳು ಏನೇನು ಇನ್ಕ್ಲೂಡ್ ಆಗುತ್ತೆ? ತೈಲ ಪೂರೈಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಹಣದುಬ್ಬರ ಮತ್ತು ಭದ್ರತಾ ಸವಾಲುಗಳನ್ನು ನಿಭಾಯಿಸಲು ಅಲ್ಪಾವಧಿ ಮತ್ತು ದೀರ್ಘಕಾಲೀನ ಕಾರ್ಯತಂತ್ರಗಳನ್ನು ರೂಪಿಸಲಿವೆ. ಯಾವ್ಯಾವು ಪ್ರಮುಖ ಸಮಿತಿಗಳು ಮತ್ತು ಅವುಗಳ ಸಂಚಾಲಕರು? ಮೊದಲನೇದು ವ್ಯೂಹಾತ್ಮಕ ಮತ್ತು ಭದ್ರತಾ ವಿಷಯಗಳು. ಅದರಲ್ಲಿ ಯಾರು ಇನ್ಕ್ಲೂಡ್ ಆಗಿದ್ದಾರೆ? ಯಾರು ನೋಡ್ಕೊಳ್ಳೋದು? ಸಂಚಾಲಕರು ಯಾರು ಅಂದ್ರೆ ವಿಕ್ರಮ್ ಮಿಸ್ತ್ರಿ. ಅವರು ರಕ್ಷಣಾ, ವಿದೇಶಾಂಗ ವ್ಯವಹಾರ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ. ಎರಡನೇದು ಆರ್ಥಿಕತೆ, ಹಣಕಾಸು ಮತ್ತು ಪೂರೈಕೆ ಸರಪಳಿ. ಅನುರಾಧ ಠಾಕೂರ್. ಅವರದು ಆಮದು ರಫ್ತು, ಅಡೆತಡೆಗಳು ಮತ್ತು ಹಣಕಾಸು ಮಾರುಕಟ್ಟೆಯ ಸ್ಥಿರತೆ. ಇಂಧನ, ನೀರಜ್ ಮಿತ್ತಲ್. ಅವರು ತಡೆರಹಿತ ಇಂಧನ ಪೂರೈಕೆ ಮತ್ತು ಕಾರ್ಯತಂತ್ರದ ಮೀಸಲು ಸಂಗ್ರಹ. ರಸಗೊಬ್ಬರಗಳ ಪೂರೈಕೆ, ರಜತ್ ಕುಮಾರ್ ಮಿಶ್ರಾ. ಕೃಷಿ ಕ್ಷೇತ್ರಕ್ಕೆ ರಸಗೊಬ್ಬರಗಳ ಕೊರತೆಯಾಗದಂತೆ ಕ್ರಮವಹಿಸುವುದು. ಅಗತ್ಯ ವಸ್ತುಗಳ ಬೆಲೆ ಮತ್ತು ಪೂರೈಕೆ, ನಿಧಿ ಖರೆ. ಆಹಾರ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತಡೆಗಟ್ಟುವುದು. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್, ವಿಜಯ್ ಕುಮಾರ್. ಹಡಗು ಮಾರ್ಗಗಳು ಮತ್ತು ವಾಯುಯಾನ ಕಾರಿಡಾರ್ಗಳ ನಿರ್ವಹಣೆ. ಸಾರ್ವಜನಿಕ ಸಂವಹನ ಮತ್ತು ತೊಡಗಿಸಿಕೊಳ್ಳುವಿಕೆ, ಸಂಜಯ್ ಜಾಜು. ಪರೀಕ್ಷಾ ದೃಷ್ಟಿಯಿಂದ ಈ ಸಮಿತಿಗಳ ಪ್ರಾಮುಖ್ಯತೆ. ಹಿನ್ನೆಲೆ: ಪಶ್ಚಿಮ ಏಷ್ಯಾದಲ್ಲಿ ಇರಾನ್-ಇಸ್ರೇಲ್ ಉದ್ವಿಗ್ನತೆಯಿಂದಾಗಿ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದೆ. ಭಾರತವು ತನ್ನ ಕಚ್ಚಾ ತೈಲದ ಬಹುಪಾಲು ಭಾಗವನ್ನು ಈ ಪ್ರದೇಶದಿಂದಲೇ ಆಮದು ಮಾಡಿಕೊಳ್ಳುವುದರಿಂದ ಈ ಸಮಿತಿ ನಿರ್ಣಾಯಕವಾಗಿದೆ. ತಂಡ ಭಾರತ. ಪ್ರಧಾನಿ ಮೋದಿ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡುವ ಟೀಮ್ ಇಂಡಿಯಾ ಮಾದರಿಯನ್ನು ಇಲ್ಲಿ ಪ್ರತಿಪಾದಿಸಿದ್ದಾರೆ. ಆರ್ಥಿಕ ರಕ್ಷಾ ಕವಚ. ಈ ಸಮಿತಿಗಳು ಹೂಡಿಕೆದಾರರಲ್ಲಿ ವಿಶ್ವಾಸ ಮೂಡಿಸಲು ಮತ್ತು ಹಣದುಬ್ಬರ ನಿಯಂತ್ರಿಸಲು ಸಹಾಯ ಮಾಡುತ್ತವೆ.